ಬಿಗರು ನಾವು ಅಷ್ಟು ಸುಲಭಲ್ಲ, ಮರಾಠಿ ಜನ ನಾವು ಸುಲಭಲ್ಲ, ನಾವು ಬಿಟ್ಟು ಕೊಡೋದಿಲ್ಲ, ನಮ್ಮವರ ಮೇಯರ್ ಆಗ್ತಾರೆ ಅನ್ನುವಂಥದ್ದು. ಆದರೆ ಬಿ ಜೆ ಪಿಗೆ ಏನದಪ್ಪ ಅಂದರೆ ಇವತ್ತು ಸಮಸ್ಯೆ, ಒಂದು ವೇಳೆ ಶಿವಸೇನೆ ಅದು ಎನ್ ಡಿ ಎದ ಅಥವಾ ಶಿಂದೆ ಅವರ ಶಿವಸೇನೆಯಿಂದ ಒಂದು ವೇಳೆ ಮೇಯರ್ ಮಾಡಿದರೂ ಸಹ ಅವ್ರಿಗೆ ಒಪ್ಪಿಗೆ ಅದನ್ನೆಲ್ಲ ಗೊತ್ತಿಲ್ಲ. ಅದ್ರ ಒಪ್ಪಿದ್ರೆ ಶಿವಸೇನೆಯ ಈ ಶಿಂದೆ ಅವರು ಅಲ್ಲಿ ಹೋಗ್ತಾರೆ ಅನ್ನೋ ಮತ್ತೊಂದು ಚರ್ಚೆ ನಡೀತಾ ಇದೆ. ಯಾಕಂದರೆ ಈಗ ಅಜಿತ್ ಪವಾರ್ ಅವರಿಗೆ ಅವರು ಸಪ್ರೇಟ್ ಅಂತಿದ್ದಕ್ಕಾಗಿ ಇಡಿ ಮತ್ತೊಂದು ದಾಳಿ ಶುರುವಾಗಿದ್ದು. ನಾಳೆ ನಾವು ಎಲ್ಲೂ ಹೊರಗೆ ಹೊಂಟಿಪ್ಪ ನಮ್ಮನ್ನು ಹಿಡ್ಕೊಂಡು ಕೂತ್ಬಿಡೋರು ಇವರು ಬಿ ಜೆ ಪಿಗರು. ಹೊರಗೆ ಹೊಂಟ್ರೆ ಐ ಟಿ ಇಡಿ ಸಿ ಬಿ ಐ ಒಳಗಿದ್ರಿ ಎಲ್ಲ ನಿರ್ಮ ಹಾಕ್ತು ಆದಂಗೆ ಆಗ್ತದೆ ಅಂತೇಳಿ ಅಭಿಪ್ರಾಯದವ. ಯಾಕಂದರೆ ಈಗ ನೋಡಿದ್ರೆ ನಾವು ಇ ಡಿ ಮತ್ತು ಸಿ ಬಿ ಐ ಯಾರ ಮೇಲೆ ದಾಳಿ ಮಾಡ್ತಾ ಇದ್ದೇವೆ ಅಂದ್ರೆ ವಿರೋಧ ಪಕ್ಷದ ರಾಜಕೀಯ ನಾಯಕರ ಮೇಲೆ 139 ಅದಕ್ಕೆ ಹೆಚ್ಚಿಗೆ ದರ್ಗ ಅಂತ ಅವೆಲ್ಲ ರಾಜಕೀಯ ವಿರೋಧ ಪಕ್ಷ ನಾಯಕರ ಮೇಲೆ ಇವರು ದಾಳಿ ಮಾಡಿದ್ರೆ ಅದು ಕೇವಲ 1% ಕಡಿಮೆ ಅವ್ರಿಗೆ ಅದರಲ್ಲಿ ಶಿಕ್ಷೆ ಆಗಿದ್ದು ಆ ರಾಜಕಾರಣಿಗಳಿಗೆ. ಹೀಗಾಗಿ ನಮಗೂ ಆ ಪಾಳೆ ಬರ್ಬೋದು. ಇದ್ರ ಜೊತೆಗೆ ಇವ್ರಿಗಿಂತಲೂ ನಮ್ಮನ್ನು ಒಂದೇ ವೇಳೆ ಶಿವಸೇನೆ ಅವ್ರು ಕರೆದ್ರೆ ಮೋಸ್ಟ್ಲಿ ಕಾಂಟ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತದೆ. ಇಷ್ಟ ಡೆವಲಪ್ಮೆಂಟ್ ಆಗಿರ್ಬೇಕು ಇಷ್ಟೊಳಗೆ. ಆ ಕಾಂಟ್ಯಾಕ್ಟ್ ಆಗಿದ್ದಕ್ಕಾಗಿ ನಮ್ಮ ಹಳಿ ಶಿವಸೇನೆ ನಾವು ಹೋಗ್ತೀವಿ ನಾವೆಲ್ಲ ಒಂದಾದ್ರೆ ನಾವು ಮುಂಬೈ ನಮ್ಮ ಕೈ ಇಟ್ಕೋಬೋದು ಅನ್ನೋಂಥ ಮನಸ್ಸು ಬಂದಿರ್ಬೋದು. ಯಾಕೆಂದರೆ ಜೀನ್ಸ್ ಅಂತೀವಲ್ಲ ನಾವು ಹೆಚ್ಚು ಒಂದು ವಿಚಾರಧಾರೆ ಹೌದು ಹಿಂದುತ್ವದ ಎಲ್ಲನೂ ಅದ. ಅದಕ್ಕಿಂತ ಹೆಚ್ಚು ಮರಾಠಿ ಮಾನಸ್ ಈ ಒಂದು ವಿಷಯಕ್ಕೆ